ಈ ಸಲ ಕಬ್ಬಿನ ಬೆಲ್ಲ 1 ಟನ್ನಿಗೆ 5,000 ರೂಪಾಯಿ ತಗೊಂಡು ಬಿಡೋದ್ರಿ. ಕಾರಣ ಏನಪ್ಪಾ ಅಂದ್ರೆ ಸಕ್ರಿ ದರ ಬರೀ 2 ದಿನದಾಗ 15 ರಿಂದ 20 ರೂಪಾಯಿ ಹೆಚ್ಚಾಗೈತಿ. ಇದಕ್ಕೆ ಮೂಲ ಕಾರಣ ಏತೇನಲ್ಲ, 1 ಟನ್ ಕಬ್ಬಿಗೆ ಬರೋಬ್ಬರಿ 70 ರಿಂದ 80 ಲೀಟರ್ ಇಥನಾಲ್ ಅನ್ನ ಉತ್ಪಾದನೆ ಮಾಡಬಹುದು. ಸರ್ಕಾರದವರು ಸಕ್ರಿ ಬೆಲೆಯನ್ನ ಆರಾಮಾಗಿ ಹೆಚ್ಚು ಮಾಡಿದ್ರ. ಆದ್ರೆ ಹೋದ ವರ್ಷ ಗುರ್ಲಾಪುರ ಸರ್ಕಲ್ದಾಗ 10 ರಿಂದ 15 ದಿನ ನಾವು ಬೆಳೆದಂತ ಬೆಳೆಗೆ, ನಾವು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಕಬ್ಬಿನ ಬೆಲೆಯನ್ನ 500 ರೂಪಾಯಿ ಹೆಚ್ಚು ಮಾಡಿರ್ತಾ ಹೋರಾಟ ಮಾಡಿದ್ರು. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಸರ್ಕಾರದವರು 350 ರೂಪಾಯಿ ಹೆಚ್ಚು ಮಾಡಕ ಹಿಂದ ಮುಂದೆ ಮಾಡಿ ಲಾಸ್ಟಿಗೆ 350 ರೂಪಾಯಿಯನ್ನ ಹೆಚ್ಚು ಮಾಡಿದ್ರು. ಆದ್ರೆ ಈ ಸಲ ನಾವು 5,000 ರೂಪಾಯಿ ಕೇಳೋದ್ರ ಏನ್ ತಪ್ಪಿತ್ರಿ? ಅಖಂಡ ಕರ್ನಾಟಕದ ರೈತರಿಗೆಲ್ಲ ಒಂದು ಮಾತು ಹೇಳಕ್ ಇಷ್ಟಪಡ್ತೇನ್ರಿ. ಸಕ್ರಿ ಬೆಲೆ ಹೆಂಗ್ ಹೆಚ್ಚಾಗ್ತಿದ್ಲ ಹಂಗ ಕಬ್ಬಿನ ಬೆಲೆ ಹೆಚ್ಚು ಕೊಡ್ಲೇಬೇಕು ಇವ್ರ. ಯಾಕಂತ ಕೇಳ್ರಿ, ಇವ್ರ ಸ್ವಾರ್ಥಕ್ಕಾಗಿ ರೈತರ ಬಲಿಪಶು ಆಗೋದು ಬೇಡ. ಸಂಪೂರ್ಣ ಕರ್ನಾಟಕದ ರೈತರು ಎಚ್ಚೆತ್ತುಕೊಳ್ಳಿ. ಈ ಸಲ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದು ಬರೀ 2 ರಿಂದ 3 ತಿಂಗಳು ಉಳಿದಿತ್ತು ಅಷ್ಟೇ. ಅದ್ರ ಸಂಬಂಧ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನ್ನಪ್ಪಣ್ಣ ಪೂಜಾರಿ ಮತ್ತು ಗೌರವ ಅಧ್ಯಕ್ಷರಾದಂತ ಶಶಿಕಾಂತ್ ಗುರ್ಜಿ ಅವರಿಗೆ ದಯಮಾಡಿ ಕಳಕಳಿಯಿಂದ ಕೇಳ್ಕೊತೇನ್ರಿ, ಈ ಸಲ ಕಬ್ಬಿನ ಬೆಲೆಯನ್ನ 5,000 ರೂಪಾಯಿ ಕೇಳೋಣ್ರಿ. ನಾ ಈ ತರ ಏನಾದ್ರು ತಪ್ಪು ಮಾತಾಡಿ ಅಂದ್ರೆ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೇನ್ರಿ. ಯಾಕೆ ಹೇಳ್ರಿ, ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ. ಒಬ್ಬ ರೈತ 1 ಎಕರೆದಾಗ ಕಬ್ಬ ಬೆಳೆದ ಫ್ಯಾಕ್ಟ್ರಿ ತಕ ಕಳ್ಸೋತಕ್ಕ ಬರೋಬ್ಬರಿ ಹೆಚ್ಚಾ ಕಡಿಮೆ ಅಂದ್ರೆ ಗಳೆ ಗಾಡ ಲಾಗ ಲಾಗೋಡಿ ಎಲ್ಲ ಹಿಡಿದ್ರೆ ಬಿ 40 ರಿಂದ 45,000 ರೂಪಾಯಿ ತಕ ಖರ್ಚು ಬರ್ತಿದ್ರಿ. ನಿಜ ಹೇಳ್ತೇನ್ರಿ ನಿಮ್ಗೆ, ಇದೇನು ಸುಳ್ಳು ಹೇಳಕತ್ತಿಲ್ಲ ನಿಮ್ಗೆ. ಈಗ ಹೆಂಗಡ್ರಿ, ಎಲ್ಲ ದರ ಹೆಚ್ಚಾಗಿದಾವ್ರಿ. ನಮ್ಮ ಸಕ್ರಿ ದರ ಹೆಚ್ಚಾದ ನಂತರ ಕಬ್ಬಿನ ದರ ಹೆಚ್ಚು ಕೊಡಕ್ಕೆ ಇವ್ರಿಗೆ ಏನಾದಿದೆ ಅಂತೇನ ಭಾಳ ಬೇಜಾರದೈತೆ. ಈ ವಾಸಲ ಗುರ್ಲಾಪುರದಾಗ ಇಷ್ಟೆಲ್ಲ ಹೋರಾಟ ಮಾಡಿದ್ರೆ 350 ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ಮಾಡಕತ್ತಿರು. ಈ ಸಲ ಸಕ್ರಿ ಬೆಲೆ ಇವತ್ತಿಗೆ ಪ್ರೆಸೆಂಟ್ 70 ರಿಂದ 72 ರೂಪಾಯಿ ಆಗಿತ್ತು. ಅಂಡ್ ನಾವು 5,000 ರೂಪಾಯಿ ಕೇಳೋದ್ರ ಏನು ತಪ್ಪಿದ್ರಿ? ದಯಮಾಡಿ ನೋಡ್ರಿ, ನನ್ನ ಕಡೆ ಇನ್ನೂ ಹೇಳ್ತೇನೆ ರೀ. ನನ್ನ ಕಡೆ ಏನಾದರೂ ಒಂದು ಮಾತು ತಪ್ಪಾಗಿ ಬಂದಿರ ನಾ ಕ್ಷಮೆ ಕೇಳ್ತೇನೆ ರೀ. ನಿಮ್ಗೆ ಒಂದು ಮಾತು ಹೇಳ್ತೇನೆ ರೀ, ಈ ಸಲ ಒಟ್ಟ ಕಾಂಪ್ರಮೈಸ್ ಆಗೋದಿಲ್ಲ. ಈ ಸಲ ಏನು ಬೇಕಾದಾಗಲಿ ನಾವು ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ನ್ಯಾಯಯುತ ಬೆಲೆಯನ್ನು ತಗೊಂಡು. ಈ ವಿಡಿಯೋ ನೋಡಿ ನನಗೆ ಯಾರೋ ಫಾಲೋ ಮಾಡಕ್ಕೆ ಹೋಗ್ಬೇಡ್ರಿ, ನನಗೇನು ಖರ್ಚಿಲ್ಲ. ದಯಮಾಡಿ ವಿಡಿಯೋನ ಆದಷ್ಟು ಮಟ್ಟಿಗೆ ಶೇರ್ ಮಾಡಿರಿ ಸಾಕು. ನನಗೆ ಮತ್ತೇನು ಬೇಡ. ಜೈ ಜವಾನ್ ಜೈ ಕಿಸಾನ್. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ವಿಷಯ ಏನಂದ್ರೆ, ಸರ್ಕಾರದಾರ ಈ ವರ್ಷ ಕಬ್ಬಿನ ಬೆಲೆ ಏರ್ಸಾಕಬೇಕು. ಇದಕ್ಕೆ ಹೇಳ್ತಂದ್ರೆ, ಹೋದ ವರ್ಷ ಗುರ್ಲಾಪುರದಾಗ ಏನು ಸ್ಟ್ರೈಕ್ ಐತ್ರಿ ಕಬ್ಬಿನ ಸಲುವಾಗಿ, ಅವಾಗ ಸರ್ಕಾರದವ್ರು ಏನು ಘೋಷಣೆ ಮಾಡಿದ್ರು, 3,300 ರೂಪಾಯಿ ಪರ್ ಟನ್ ಕಬ್ಬಿಗೆ ಘೋಷಣೆ ಮಾಡಿದ್ರು. ಅವಾಗ ಸಕ್ರಿ ಬೆಲೆ ಎಷ್ಟಿತ್ತಂದ್ರೆ 42 ರಿಂದ 45 ರೂಪಾಯಿ ಸಕ್ರಿ ಬೆಲೆ ಇತ್ತು. ಅವಾಗ 3,300 ರೂಪಾಯಿ ಘೋಷಣೆ ಮಾಡ್ಯಾರಂದ್ರೆ, ಈ ಪ್ರೆಸೆಂಟ್ನಾಗ ಸಕ್ರಿ ಬೆಲೆ 60 ರಿಂದ 65 ರೂಪಾಯಿ ಒಳಗೈತಿ. ಅಂದ್ರೆ ಏನೋ ಮುಂದೆ ಏರಿಕೆ ಆಕೈತಿ. ಅದ್ರ ಸಲುವಾಗಿ ಈ ಸಲ ಕಬ್ಬಿನ ರೇಟ್ ನೀವು 6,000 ರಿಂದ 5,000 ಕೊಡಾಕಬೇಕ್ರಿ. ಎದಕ್ಕಂದ್ರೆ ಸಕ್ರಿ ರೇಟ್ ಏರಿತಂದ್ರೆ ಕಬ್ಬಿನ ಬೆಲೆನೂ ಏರಾಕಬೇಕು. ನೀವು ಆ ಸಕ್ರಿದಿಂದ ಏನೂ ವೇಸ್ಟೇಜ್ ಅಂದ್ರೆ ಕಬ್ಬಿನ ಸಕ್ರೆ ಅಲ್ಲ, ಕಬ್ಬಿನಿಂದ ಏನೂ ವೇಸ್ಟೇಜ್ ಇಲ್ಲ. ನೀವು ಇಥನಾಲ್ ತಯಾರು ಮಾಡ್ರಿ, ಬಗಾಸ, ಸ್ಪಿರಿಟ, ಮಳ್ಳಿ, ನೀವು ಏನು ಅವತ್ರ ಬಗ್ಗೆ ನಾವು ಏನು ಕೇಳಿಲ್ಲ. ಅದಕ್ಕೆ ನಾವು ಕಬ್ಬು ಎದು ಕೊಡ್ತಾವು, ಸಕ್ರಿ ತಯಾರು ಮಾಡೋ ಸಲುವಾಗಿ ನಾವು ಕಬ್ಬು ಕೊಡ್ತಾವೆ. ಸಕ್ರಿ ರೇಟ್ ಏರಿತಂದ್ರೆ ಕಬ್ಬಿನ ರೇಟು ಏರಾಕಬೇಕು ಈ ವರ್ಷ. ಅದಕ್ಕೆ ನೀವು ನೋಡ್ರಿ, ಈ ಸಲ ಸರಿಯಾಗಿ ಮಳಿ ಇಲ್ಲ ಮತ್ತೆ ಬೆಳೆನೂ ಇಲ್ಲ. ರೇಟರ್ ಸಿಕ್ಕರೆ ರೈತಗೆ ಅನುಕೂಲ ಆಕೈತಿ, ರೈತರಿಗೆ ಒಳ್ಳೇದು ಆಕೈತಿ. ಅದ್ರ ಸಲುವಾಗಿ ಈ ಸಲ ಸರ್ಕಾರದಾರ ಹಿಂದ ಮುಂದೆ ಯೋಚನೆ ಮಾಡೋಲ್ದ ಕಬ್ಬಿನ ಬೆಲೆ ಏರ್ಸಾಕಬೇಕ್ರಿ. ಕಮ್ಮಿ ಅಂದ್ರೆ 5,000 ಅಂತೂ ಕೊಡಾಕಬೇಕು ಕಬ್ಬಿನ ಬೆಲೆ ಈ ವರ್ಷ. ಮತ್ರಿ ನೀವೆಲ್ಲರ ಸರ್ಕಾರದಾರ ಕಬ್ಬಿನ ರೇಟ್ ಘೋಷಣೆ ಮಾಡ್ಲಿಕ್ಕಂದ್ರ, ಹೋದ ವರ್ಷ ಹೆಂಗ್ ಗುರ್ಲಾಪುರದಾಗ ಸ್ಟ್ರೈಕ್ ಐತಿ ನೋಡ್ರಿ, ನಮ್ಮ ಅಧ್ಯಕ್ಷರಾದ ಚುನ್ನಪ್ಪಣ್ಣ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರ ಆಡಳಿತೊಳಗ ಮತ್ತು ನಾವು ರೈತರು ಅವ್ರ ಹಿಂದೆ ಬೆನ್ನ ಹೆಲುವಾಗಿ ನಾವು ರೈತರು ಯಾವತ್ತೂ ಇರ್ತಾವು. ಅವ್ರು ಬರೀ ಘೋಷಣೆ ಮಾಡಿ ಸಾಕ್ರಿ. ಅವ್ರು ಎಂಥ ದೊಡ್ಡ ಸ್ಟ್ರೈಕ್ ಮಾಡಿದ್ರು ನಾವೆಲ್ಲರೂ ರೆಡಿಯಾಗಿ ಅವ್ರು ಸಪೋರ್ಟ್ ಮಾಡಿ ನಮ್ಮ ಕಬ್ಬಿನ ಬೆಲೆ ನಮ್ಗೆ ತಗೋಕ್ ಬರ್ತೈತಿ. ಅದಕ್ಕೆ ಅಂಥದೆಲ್ಲ ಆಗೋದು ಬೇಡ್ರಿ. ನೀವು ಮುನ್ನೆಚ್ಚರಿಕೆಯಾಗಿ ಕಬ್ಬಿನ ಬೆಲೆ 5,000 ರೂಪಾಯಿಂದ 5,500 ಒಳಗೆ ಘೋಷಣೆ ಮಾಡಿಬಿಡ್ರಿ. ಮುಗಿದು ಹೋಗ್ತಿ. ಏನು ದೊಡ್ಡ ಹೋರಾಟ ಆಗಿಲ್ಲ, ಏನೂ ಆಗಿಲ್ಲ. ಆರಾಮ್ ಶಾಂತಿಯುತವಾಗಿ ನೀವು ಘೋಷಣೆ ಮಾಡ್ರಿ. ನಾವು ಶಾಂತಿಯುತ ಬೆಲೆ ತಗೊಂಡ ನಾವು ರೈತರು ಆರಾಮ್ ಸುಖದಾಗಿರ್ತಾರೋ. ಅವರೆಲ್ಲ ಜೀವ ಇರೋ ಚಪ್ಪಲಿಗಳು. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ.